ಹಾಯ್, ಎಲ್ರಿಗೂ ನಮಸ್ಕಾರ, ಶುಭೋದಯ. ಬೆಳಗ್ಗೆ 4:45 ನಾವಿವತ್ತು ಕೊಳ್ಳಿ ಹಿಲ್ಸ್ಗೆ ಹೋಗ್ತಾ ಇದ್ವಿ, ಬೈಕ್ ರೈಡ್. ನೀವು ನೋಡ್ತಾ ಇದ್ದೀರ, ನಾನು ಫುಲ್ ರೆಡಿ ಆಗಿದ್ದೀನಿ, ಎಲ್ಲ ಗೇರ್ಸ್ ಹಾಕ್ಕೊಂಡು ಇನ್ನೇನು ಹೊರಡಬೇಕು. ಕೊಳ್ಳಿ ಹಿಲ್ಸ್ ಇಲ್ಲಿಂದ ಅರೌಂಡ್ 300 ಕಿಲೋಮೀಟರ್ಸ್ ಇದೆ. ನಾಮಕ್ಕಲ್ ಜಿಲ್ಲೆಯಲ್ಲಿದೆ ಅದು ಕೊಳ್ಳಿ ಹಿಲ್ಸ್. 70 ಹೇರ್ಪಿನ್ ಕರ್ವ್ಸ್ ಇರುವಂತಹ ಬೆಟ್ಟ ಅದು. ತುಂಬ ರೋಚಕವಾಗಿರುತ್ತೆ ರೈಡು. ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ನನ್ನ ಜೊತೆಗೆ ಇನ್ನಿಬ್ಬರು ಬರ್ತಾ ಇದ್ದಾರೆ. ಅವ್ರು ಮೋಸ್ಟ್ಲಿ ಮೊದಲೇ ಹೋಗಿದ್ದಾರೆ. ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಇದ್ರ ಬಗ್ಗೆ. ಸೊ ಹೋಗ್ತಾ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಅಂಟಿಲ್ ದೆನ್, ಬಾಯ್. ಈಗ ಸಮಯ ಬೆಳಗ್ಗೆ 6 ಗಂಟೆ ಆಗಿದೆ. ನಾವೀಗ ಕೂಡ್ಲಿಗೇಟು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದ್ದೀವಿ. ಇಲ್ಲಿಂದ ಸರಿಸುಮಾರು ಒಂದು 300 ಕಿಲೋಮೀಟ್ರ್ ಆಗ್ಬೋದು ಟೋಟಲ್ ಡಿಸ್ಟೆನ್ಸು. ಸೊ ಒಂದು 5 to 6 ಅವರ್ಸ್ ಬೈಕ್ ರೈಡ್ ಇದೆ. ನನ್ನ ಜೊತೇಲಿ ನಾನು ಆವಾಗಲೇ ಹೇಳ್ದಂಗೆ ಮತ್ತಿಬ್ಬರು ಬೈಕ್ ರೈಡರ್ಸ್ ಇದ್ದಾರೆ. ಅವ್ರನ್ನ ನಾನೀಗ ತಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಮೊದಲನೇದಾಗಿ ಸೀನಿಯರ್ ಬೈಕ್ ರೈಡರ್ ಟ್ರಕ್ಕರ್ ಆದಂತಹ ನಮ್ಮ ಪ್ರಶಾಂತ್ ಭಟ್ರು ನಮ್ಮ ಜೊತೆಗಿದ್ದಾರೆ. ಅನೇಕ ಬೆಟ್ಟ ಗುಡ್ಡಗಳನ್ನು ಹತ್ತಿ ಇಳಿದಿದ್ದಾರೆ. ಅವ್ರ ಜೊತೆಯಲ್ಲಿ ನನ್ನ ಶಿಷ್ಯ ಹಾಗೂ ಗೆಳೆಯ ಆದಂತಹ ಅರ್ಜುನ್ ಪಾಟೀಲ್ ಅವರು ಇದ್ದಾರೆ. ಅವ್ರ ಹಿಂದೆ ಕೂತ್ಕೊಂಡು ಪಿಲಿಯನ್ ರೈಡರ್ ಆಗಿ ಬರ್ತಾ ಇದ್ದಾರೆ. ನಾವು 3 ಜನ ವಿತ್ ಆಲ್ ದ ಸೇಫ್ಟಿ ಗೇರ್ಸ್ ರೈಡ್ಗೆ ರೆಡಿಯಾಗಿ ಹೊರಟಿದ್ದೀವಿ. ಮುಂದೆ ಹೋಗ್ತಾ ಈ ಜರ್ನಿ ಬಗ್ಗೆ ನಿಮಗೆ ಹೇಳ್ತಾ ಕೊಳ್ಳಿ ಮಲೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಿಸ್ಟರ್ ಅರ್ಜುನ್ ನಿಂತಿದ್ದಾರೆ, ಈ ಕಡೆ ನಮ್ಮ ಭಟ್ರು ನಿಂತಿದ್ದಾರೆ, ಪ್ರಶಾಂತ್ ಭಟ್ ಅವರು. ನಾವೀಗ ಎಲ್ಲಿದ್ದೀವಿ, ಎಲ್ಲಿ ನಿಂತಿದ್ದೀವಿ? ನಾವು ಸೇಲಂನಿಂದ ಮುಂದೆ ಬಂದು ಡೈವರ್ಷನ್ ತೊಗೊಂಡಿದ್ದೀವಿ. ಕಿಲೋಮೀಟರ್ ಇದ್ದಾವೆ. ಇನ್ನೊಂದು ಸ್ವಲ್ಪ ದೂರದಲ್ಲಿ ನಮಗೆ ಕೊಳ್ಳಿ ಮಲೆ ಸಿಗುತ್ತೆ. ಅಲ್ಲಿ ಸ್ಟಾಪ್ ತಗೊಳ್ಳೋಣ ಬಿಡಿ. ಹೆಂಗಿದೆ? ಅಲ್ಲಿ 72 ಹೇರ್ಪಿನ್ ಕರ್ವ್ಸ್ ಇದೆ. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಎಕ್ಸೈಟೆಡ್ ಟು ರೈಡ್ 72 ಹೇರ್ಪಿನ್ ಕರ್ವ್ಸ್. ಓಕೆ, ಲೆಟ್ಸ್ ಸಿ. ಎಸ್, ಅಲ್ಲಿ ಸಿಗೋಣ. ಓಕೆ ಬಾಸ್, ಬಾಯ್. ನೋಡ್ತಿದ್ದೀರಾ ಈ ರಸ್ತೆಗಳು ಎಷ್ಟು ಸುಂದರವಾಗಿದೆ ಅಂತ. ಈಗ ನಾವು ಕೊಳ್ಳಿ ಮಲೆಯ ಪ್ರವೇಶ ದ್ವಾರಕ್ಕೆ ಬಂದ್ವಿ. ತಮಿಳುನಾಡಲ್ಲಿ ರೋಡ್ಗಳು ತುಂಬ ಚೆನ್ನಾಗಿದೆ. ನಾವಿಲ್ಲಿ ಸ್ಟಾಪ್ ತೊಗೊಂಡಿದ್ವಿ, ಜ್ಯೂಸ್ ಕುಡಿದ್ವಿ. ನನ್ನಾರಿ ಜ್ಯೂಸು, ಎಳ್ನೀರು ಕುಡಿದ್ವಿ. ಈಗ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಕೊಳ್ಳಿ ಹಿಲ್ಸ್. ರೆಡಿ ಆಗ್ತಾ ಇದ್ದೀವಿ. ಗಾಡಿ ರೆಡಿ ಇದೆ, ಹೊರಡ್ತಿರೋದು ಇವಾಗ. ರೆಡಿ ಟು ಎಕ್ಸ್ಪ್ಲೋರ್ ದ ಕೊಳ್ಳಿ ಹಿಲ್ಸ್. ಇಲ್ಲಿಂದ ಈ ಕೊಳ್ಳಿ ಹಿಲ್ಸ್ನ ಹೇರ್ಪಿನ್ ಕರ್ವ್ಗಳು ಶುರುವಾಗುತ್ತೆ. ತಮಿಳುನಾಡಿನ ಈ ಸಣ್ಣ ಪರ್ವತ ಶ್ರೇಣಿ ನಾಮಕ್ಕಲ್ ಜಿಲ್ಲೆಯಲ್ಲಿದೆ. ಸುಮಾರು 1300 ಮೀಟರ್ ಎತ್ತರದಲ್ಲಿರುವ ಈ ಪರ್ವತವು 280 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇವು ಪೂರ್ವ ಘಟ್ಟಗಳ ಭಾಗವಾಗಿದ್ದು ದಕ್ಷಿಣ ಭಾರತದ ಪೂರ್ವ ಕರಾವಳಿಗೆ ಸಮಾನಾಂತರವಾಗಿರುವ ಪರ್ವತ ಶ್ರೇಣಿಯಾಗಿವೆ. ಈ ಪರ್ವತದ ಮೇಲೆ ಅರಪಲೀಶ್ವರ ದೇವಸ್ಥಾನ ಇರುವ ಕಾರಣ ಇದೊಂದು ತೀರ್ಥಕ್ಷೇತ್ರವೂ ಆಗಿದೆ. ಇದನ್ನು ಬೈಕ್ ರೈಡರ್ಸ್ ಪ್ಯಾರಡೈಸ್ ಅಂತಲೂ ಕರೀತಾರೆ. 100 ವರ್ಷಗಳ ಹಿಂದೆ ಋಷಿಮುನಿಗಳು ತಮ್ಮ ತಪಸ್ಸು ಮಾಡಲು ಶಾಂತಿಯುತ ಸ್ಥಳವನ್ನು ಹುಡುಕುತ್ತಿರುವಾಗ ಕೊಳ್ಳಿಯ ಬೆಟ್ಟಗಳನ್ನು ಅರಸಿಕೊಂಡು ಬಂದರು. ಆದಾಗ್ಯೂ ಋಷಿಮುನಿಗಳು ತಮ್ಮ ತಪಸ್ಸು ಪ್ರಾರಂಭಿಸಿದಾಗ ಅದನ್ನು ಅಡ್ಡಿಪಡಿಸಲು ರಾಕ್ಷಸರು ಬೆಟ್ಟಗಳ ಮೇಲೆ ಆಕ್ರಮಣ ಮಾಡಿದರು. ಋಷಿಮುನಿಗಳು ಕೊಳ್ಳಿಪಾವಾಯಿಯನ್ನು ಪ್ರಾರ್ಥಿಸಿದರು. ಕೊಳ್ಳಿಪಾವಾಯಿಯು ರಾಕ್ಷಸರನ್ನು ಓಡಿಸಿದಳು. ಹಾಗಾಗಿ ಇಲ್ಲಿಯ ಜನ
ಈಗಲೂ ಈ ಬೆಟ್ಟಗಳನ್ನು ಪೂಜಿಸುತ್ತಾರೆ. ಇಲ್ಲಿರುವ ಅರಪಲೀಶ್ವರ ದೇವಸ್ಥಾನಕ್ಕೆ ಒಂದು ದಂತಕಥೆ ಇದೆ. ಅಲ್ಲಿರುವ ಶಿವಲಿಂಗ ಒಬ್ಬ ರೈತನಿಗೆ ತನ್ನ ಜಮೀನಿನಲ್ಲಿ ಸಿಕ್ಕಿತ್ತಂತೆ. ಆ ಜಮೀನಿನಲ್ಲಿ ಅವನು ಉಳುವಾಗ ಲಿಂಗಕ್ಕೆ ತಾಗಿ ಅದರಿಂದ ರಕ್ತ ಬರಲು ಪ್ರಾರಂಭಿಸಿತ್ತಂತೆ. ಆ ಗಾಯ ಇಂದಿಗೂ ಶಿವಲಿಂಗದ ಮೇಲೆ ಗೋಚರವಾಗುತ್ತದೆ. ಕೊಳ್ಳಿ ಹಿಲ್ಸ್ ಬರೀ ಪ್ರವಾಸಿ ತಾಣವಲ್ಲ, ಇಲ್ಲಿ ಅನೇಕ ಪ್ರಾಣಿ ಪಕ್ಷಿ ಸಂಕುಲಗಳನ್ನು ಕಾಣಬಹುದು. ಕರಡಿ, ಜಿಂಕೆ, ತೆಳ್ಳಗಿನ ಲೋರಿಸ್, ಭಾರತೀಯ ಪ್ಯಾಂಗೋಲಿನ್, ನರಿಗಳು, ಮುಂಗ್ಸಿ ಮತ್ತು ಅನೇಕ ಸರೀಸೃಪಗಳು ಸೇರಿದಂತೆ ಅನೇಕ ಪ್ರಭೇದಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಈ ಪರ್ವತಗಳು ಉಷ್ಣವಲಯದ ತೇವ ಮಿಶ್ರಿತ ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಆವೃತವಾಗಿವೆ. ಆದರೆ ಹೆಚ್ಚುತ್ತಿರುವ ಅರಣ್ಯ ಪ್ರದೇಶಗಳನ್ನು ಕೃಷಿಗಾಗಿ ತೆರವುಗೊಳಿಸಲಾಗಿದೆ. ಪರ್ವತ ಶ್ರೇಣಿಗಳ ಕೃಷಿ ಉತ್ಪನ್ನಗಳಲ್ಲಿ ಕರಿಮೆಣಸು, ಹಲಸು, ಬಾಳೆಹಣ್ಣು, ಅನಾನಸ್, ಕಿತ್ತಳೆ, ಟಪಿಯೋಕಾ ಮತ್ತು ಇತರ ಮಸಾಲೆಗಳು ಕೂಡ ಸೇರಿವೆ. ಬರೀ ಇಷ್ಟೇ ಅಲ್ಲ, ಕೊಳ್ಳಿ ಬೆಟ್ಟಗಳಲ್ಲಿ ಬಹಳ ಪ್ರಖ್ಯಾತವಾದಂತಹ ಅಗಾಯಗಂಗೆ ಜಲಪಾತವನ್ನು ಹಾಗೂ ಮಸೀಲ ಜಲಪಾತವನ್ನು ಕೂಡ ನೀವು ಕಾಣಬಹುದು. ಇದು ಪ್ರಕೃತಿ ಪ್ರಿಯರಿಗೆ ಪ್ರಿಯವಾದ ಜಾಗವಾಗಿದೆ. ಇದು 30ನೇ ಕರು ಅನ್ಸುತ್ತೆ. 30ನೇ ತಿರುವು, ಇದು 31ನೇ ತಿರುವು. ನೋಡಿ ಹೆಂಗಿದೆ ಮ್ಯಾಪಲ್ಲಿ, ಕಡಿದಾದ ರಸ್ತೆಗಳು, ತಿರುವು ಫುಲ್ಲು ಮ್ಯಾಪಲ್ಲಿ ತೋರಿಸ್ತದೆ. ಸಖತ್ತಾಗಿದೆ. ಇಲ್ಲಿ ಬೆಟ್ಟಗಳ ಸಾಲು ನೋಡ್ಬೋದು. ಅದ್ಭುತವಾದ ಒಂದು ದೃಶ್ಯ. ನಾವೀಗ ಎಲ್ಲ ತಿರುವುಗಳನ್ನು ಹತ್ತಿ 70 ತಿರುವುಗಳನ್ನು ಹತ್ತಿ ರೋಚಕವಾದ ಅನುಭವ ಪಡ್ಕೊಂಡು ಒಂದು ಊರಿಗೆ ಬಂದ್ವಿ. ಸೆಮೇಡು ಅಂತ ಈ ಊರ ಹೆಸರು. ಊರು ತುಂಬ ಚಿಕ್ಕದಾಗಿದೆ. ಇಲ್ಲೇ ನಾವು ನಮ್ಮ ಉಳಿಯುವಂತಹ ರೆಸಾರ್ಟ್ನ ಬುಕ್ ಮಾಡಿದ್ವಿ. ಅಲ್ಲಿಗೆ ಹೋಗೋ ದಾರಿ ಕೂಡ ತುಂಬ ಸುಂದರವಾಗಿತ್ತು. ಇಲ್ಲಿ ಅನೇಕ ವಿಶೇಷವಾದ ರಮಣೀಯವಾದ ಸ್ಥಳಗಳನ್ನು ನಾವು ಕಾಣ್ಬೋದು. ಇಲ್ಲಿ ನೋಡಿ ಒಂದು ಬೆಟ್ಟ ಕಾಣ್ತು, ನನಗೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅದನ್ನ ನಿಲ್ಲಿಸಿ ಸ್ವಲ್ಪ ನೋಡಿಕೊಂಡು ಮುಂದೆ ಹೋದ್ವಿ. ಕರ್ನಾಟಕ ಹಾಗಾಗಿ ಎಲ್ಲ ಈ ಥರ ಇದೆ.
ಒಳ್ಳೆ ವ್ಯೂ ಕೂಡ ಇದೆ ಇಲ್ಲಿಂದ. ಸೊ ಈಗ ನಮ್ಮ ರೂಮ್ ಕಡೆಗೆ ಹೋಗ್ತಾ ಇದ್ದೀನಿ. ಇದೆ ನಮ್ಮ ರೂಮು, ನಾವು ಉಳ್ಕೊಳ್ಳೋ ರೂಮು. ಊಟಕ್ಕೆ ಬಂದು ಕೂತಿದ್ದೀವಿ. ಒಳ್ಳೆ ವ್ಯೂ ಇದೆ ಇಲ್ಲಿಂದ. ಕಣ್ಣು ಕೆಂಪಾಗಿದೆ ಎಲ್ಲ. ಹೌದಾ? ಸೌತ್ ಇಂಡಿಯನ್ ಮೀಲ್ಸ್ ಹೇಳಿದ್ದೀವಿ, ಏನು ಬರುತ್ತೋ ಗೊತ್ತಿಲ್ಲ, ಇನ್ನು ಕಾದು ನೋಡಬೇಕು. ಏನು ಬರ್ಬೋದು ಬಟ್ರೆ? ಲಾಸ್ಟ್ ಟೈಮ್ ಏನಿತ್ತು? ಅನ್ನ ಸಾಂಬಾರು, ಒಂದು ಚಪಾತಿ, ಹಪ್ಪಳ, ಪಲ್ಯ, ರಸಮ್, ಉಪ್ಪಿನಕಾಯಿ, ಅದೊಂದು ಸಣ್ಣ ಸ್ವೀಟ್ಸ್ ಹಾಕೊಟ್ಟಿದ್ರು. ಇನ್ನೊಂದು ನಾಲ್ಕೈದು ಸರಿ ಬಂದಿದ್ದಲ್ಲ ಅಲ್ಲ? ಇಲ್ಲಿ 2 ಸಲ. ಹೌದಾ? ಈ ರೆಸಾರ್ಟ್ 2. ರೆಸಾರ್ಟ್ ಬಟ್ ಕೊಳ್ಳಿ ಸುಮಾರು ಸರ್. ಒಳ್ಳೆ ಇಳಿಸಿ ಸುಮಾರು ಸರ್. ಅರ್ಜುನ್ ನೀವು? 2ನೇ ಸಲ ಭಟ್ರ ಜೊತೆಗೆ. ಸೊ ನಂದು ಈಗ ಇನಾಗ್ರೇಷನ್ ಮೊದಲನೇ ಸರಿ. ನಿಮ್ಮ ಅನಿಸಿಕೆ ಏನು? ನಮ್ಮ ಜರ್ನಿ ಜರ್ನಿ ಸಕ್ಕತ್ತಾಗಿತ್ತು. ಈಗ ನೆಕ್ಸ್ಟ್ ಊಟದ ಸಮಯ ಈಗ ಅಷ್ಟೇ. ಈಗ ಸಂಜೆ ಆಗಿದೆ. ಟೈಮ್ ಎಷ್ಟಾಯಿತು? 5:54. ಹತ್ತತ್ರ 6 ಗಂಟೆ ಆಗ್ತಾ ಬಂತು. ನಾವೀಗ ಸಾಯಂಕಾಲ ಟೀ ಕುಡಿಯೋಕ್ಕೆ ಬಂದಿದ್ವಿ. ಟೀನ ಕಾಫಿನ ಏನು ಸಿಗೋದು ಗೊತ್ತಿಲ್ಲ. ಇದು ಸಮೇಡೋನ, ಸಮೇಡೋ ಅಂತ ಊರು ಜನ ಈಗ ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ಬೇಕಿಲ್ಲ ಯಾವ್ದು ರೆಸ್ಟೋರೆಂಟ್ ಇದೆ. ಏನದು? TN28. ಓ TN28. TN28 TN28 ಅಂತ. ಅಲ್ಲಿಂದ ಇದೇ ಎಂಟ್ರೆನ್ಸಾ? ಓ ರೆಸ್ಟೋರೆಂಟ್. ಓ ಸಖತ್ತಾಗಿದೆ. ನಾವೀಗ ದೋಸೆ ತಿನ್ನಕ್ಕೆ ಕೂತಿದ್ದೀವಿ ಇಲ್ಲಿ. ರೆಸ್ಟೋರೆಂಟ್ ಚೆನ್ನಾಗಿದೆ, ನೀಟಾಗಿದೆ, ಕ್ಲೀನಾಗಿದೆ. ತಿಂಡಿ ಹೆಂಗಿರತ್ತೋ ನೋಡಬೇಕು. ಅದೇ ತಿಂಡಿ ಹೆಂಗಿರುತ್ತೆ ನೋಡ್ಬೇಕು ಇವಾಗ. ಅದಾದ್ಮೇಲೆ ಈಗ ತಿಂಡಿ ತಿಂದ್ವಿ ಜಸ್ಟ್ ನಾವು, ಆದರೆ ತೋರ್ಸೋಕ್ಕೆ ಏನೂ ಇಲ್ಲ, ಖಾಲಿ ಆಗಿಬಿಟ್ಟಿದೆ. ನಾವೆಲ್ಲ ತಿಂದಾಕ್ಬಿಟ್ವಿ, ತಿಂದ್ಬಿಟ್ವಿ ತಿಂಡಿನ. ಹಸುವಾಗಿತ್ತು, ಸೊ ಗಬಗಬ ತಿಂದ್ಬಿಟ್ವಿ. ಯಾವ ಥರ ಬ್ಯಾಟಿಂಗ್ ಮಾಡಿದ್ದೀವಿ ನೋಡಿ. ಫುಲ್ ಖಾಲಿ ಆಗಿದೆ ಎಲ್ಲ. ದೋಸೆ ಕಾಫಿಗಳು ಚೆನ್ನಾಗಿವೆ. ಟೀ ಕಾಫಿನೂ ಕೂಡ ಸಖತ್ತಾಗಿದೆ. ದೋಸೆ ತಿಂದ್ವಿ. ಚಳಿ ಶುರುವಾಗಿದೆ. ಇನ್ನೇನು ಮತ್ತೆ ರೂಮ್ ಕಡೆ ಹೋಗಬೇಕು. ಸ್ವಲ್ಪ ಓಡಾಡ್ಕೊಂಡು ಮತ್ತೆ ರೂಮ್ ಕಡೆ ಹೋಗಿ ನಂತರ ವಾಕಿಂಗ್ ಅದು ಮತ್ತೆ ಹಸುವಾಗಿರುತ್ತೆ. ಮತ್ತೆ ರಾತ್ರಿ ಊಟ ಮಾಡಿ ಇವತ್ತಿನ ಕಾರ್ಯವನ್ನು ಮುಗಿಸೋ ಪ್ರಯತ್ನ ಮಾಡ್ತೀವಿ. ಏನು ಬಿಟ್ರೆ ಸೈನಿಂಗ್ ಆಫ್. ವಿಶೇಷ ಟಿಪ್ಪಣಿ ಅಂದರೆ ಇದ್ರೆ ಕೊಡಿ. ನೋ ಲಿಟರಿಂಗ್.